ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಗಣ್ಯತಿಗಳೇ, ಇಲ್ಲಿ ಆಗಮಿಸಿರುವಂತಹ ಕಲಾಪುಷ್ಪ ಬಂಧುಗಳೇ, ಎಲ್ಲ ನೃತ್ಯ ಸಂಗೀತ ವಿದ್ವಾಂಸರೇ, ಗುರುಗಳಾದಂತಹ ಶ್ರೀಯುತ ವಿ ಜನಾರ್ದನ್ ರವರೇ, ಮತ್ತು ನೆರೆದಿರುವಂತಹ ಎಲ್ಲ ಸಭಿಕರೇ, ನಮ್ಮ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ ಇವೆಲ್ಲ ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಕ್ಕೆ ಬೇಕಾಗಿರುವಂತಹ ಬಹಳ ಮುಖ್ಯವಾದ ಅಂಗಗಳು. ಸಾಹಿತ್ಯ, ಕಲೆ, ಸಂಗೀತ ಇವುಗಳನ್ನು ಹೊರತುಪಡಿಸಿದಂತಹ ಜೀವನವನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಯಾವುದಾದರೂ ಒಂದು ವಿಷಯವನ್ನು ತನ್ನದಾಗಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಖಂಡಿತವಾಗಿಯೂ ತನ್ನನ್ನು ತಾನು ಗಟ್ಟಿಯಾಗಿಸಿಕೊಳ್ಳಬಲ್ಲ ಅಥವಾ ಒಬ್ಬ ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುವಂತಹ ಒಂದು ಮಾನಸಿಕ ಶಕ್ತಿ ಅಥವಾ ಒಂದು ಶಕ್ತಿ ಈ ಕಲೆಯಲ್ಲಿರುತ್ತೆ. ಅದರಲ್ಲೂ ನಾಟ್ಯ ಕಲೆ ಅನ್ನುವಂಥದ್ದು ಒಂದು ವಿಭಿನ್ನವಾದಂಥದ್ದು, ವಿಶೇಷವಾದಂಥದ್ದು. ನನಗೆ ಬಾಲ್ಯದಲ್ಲಿ ಯಾರಾದರೂ ನೃತ್ಯವನ್ನು ಮಾಡುವುದನ್ನು ನೋಡಿದಾಗ, ನಾವೆಲ್ಲ ಚಿಕ್ಕ ಮಕ್ಕಳು, ನಾನು ಬೆಳೆದದ್ದು ಹಿರೇಮಗಳೂರಿನಲ್ಲಿ. ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರುವಂಥ ಚಿಕ್ಕಮಗಳೂರಿಗೆ ಗಣಪತಿ ಕೂರಿಸಿದಾಗ ಅಥವಾ ದುರ್ಗಾಮಾತೆಯ ಒಂದು ಉತ್ಸವ, ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಅವಾಗ ನಾವು 3 ಕಿಲೋಮೀಟರ್ ದೂರದಿಂದ ನಡ್ಕೊಂಡಂತೂ ಅಂತಹ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ವಿ. ಆಗ ಪುಟ್ಟ ಪುಟ್ಟ ಮಕ್ಕಳು ಮಾಡುವಂತಹ ನೃತ್ಯವನ್ನು ಅದನ್ನು ಮನೆಯಲ್ಲಿ ಹೋಗಿ ಮಾಡೋದಕ್ಕೆ ನಾನೇ ಹಾಡಿಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನಮ್ಗೆ ಅವಾಗ ಈ ಥರದ ಅವಕಾಶಗಳು ಇರಲಿಲ್ಲ, ಕಲಿಯುವಂತಹ ಅವಕಾಶಗಳಾಗಲಿ ಅಥವಾ ನಮಗೆ ಕಲಿಸುವಂತಹ ಒಂದು ಇರಲಿಲ್ಲ. ಮನೆಯಲ್ಲಿ ನಮ್ಮಮ್ಮ ಸಂಗೀತವನ್ನು ಕಲಿತಿದ್ದರೂ ಸಹ ನೃತ್ಯದ ಕಡೆಗೆ ಅಷ್ಟೊಂದು ಒಲವು ಇರಲಿಲ್ಲ, ಮತ್ತು ಕಲಿಸುವಂತಹ ಒಂದು ಯಾವುದೇ ನಮಗೆ ಅನುಕೂಲತೆ ಇರಲಿಲ್ಲ. ಅಂತಹ ಒಂದು ಇದರಲ್ಲಿ ಕೊನೆಗೆ ನಾವು ಮುಂದೆ ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾವು ನಗರಕ್ಕೆ, ಚಿಕ್ಕಮಗಳೂರು ನಗರಕ್ಕೆ ಬಂದಾಗ ಆಗ ನಾನು ನೃತ್ಯ, ಸಂಗೀತ, ವೀಣೆ ಇವನ್ನೆಲ್ಲ ಕಲಿಯೋದಕ್ಕೆ ಸಾಧ್ಯವಾಯಿತು. ಆದರೆ ಅಲ್ಲಿ ಹೇಗಾಯಿತು ಅಂದರೆ, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಯುವಂತಹ ಒಂದು ಚೌಕಟ್ಟಿನಲ್ಲಿ ಮಾತ್ರ ನಾನು ಕಲಿಯೋದಕ್ಕೆ ಸಾಧ್ಯವಾಯಿತು. ಸಿಲೆಬಸ್ಸನ್ನು ಇಟ್ಕೊಂಡು ಸಿಲೆಬಸ್ಗೆ ತಯಾರಿ ಮಾಡುವಂಥದ್ದು ಇದು. ಯಾಕಂದರೆ ಅಲ್ಲಿ ವಾರಕ್ಕೆ ಒಮ್ಮೆ ಶಿವಮೊಗ್ಗದಿಂದ ಚಿಕ್ಕಮಗಳೂರಿಗೆ ನಮ್ಮ ಗುರುಗಳು ಬರಬೇಕಿತ್ತು. ನಾನು ಕಲಿತಿದ್ದು ಶ್ರೀಯುತ ರವಿದಾತಾರ್ ಅವ್ರ ಹತ್ರ. ಅವರು ಬರಬೇಕಿತ್ತು, ವಾರಕ್ಕೆ ಒಂದು ದಿನ ಬರ್ತಿದ್ರು, ಭಾನುವಾರ. ಅವತ್ತು ಅವರು ಪೂರ್ತಿ ಒಂದು ಡ್ಯಾನ್ಸನ್ನು ಪೂರ್ತಿಯಾಗಿ ಹೇಳಿಕೊಡೋದು. ಇವತ್ತಿನ ಥರ ವಿಡಿಯೋ ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಒಂದು ಸವಲತ್ತು ಇರಲಿಲ್ಲ ನಮಗೆ. ಹಾಗಾಗಿ ನಾವು ಹೇಗೆ ಹಂಚ್ಕೊಂಡು ಒಂದು ಇಡೀ ನೃತ್ಯವನ್ನು ಅವ್ರು ಹೇಳ್ಕೊಟ್ರೆ ಸ್ವಲ್ಪ ಭಾಗವನ್ನು ನನ್ನ ಒಬ್ಬ ವಿದ್ಯಾರ್ಥಿನಿ, ನಮ್ಮ ಫ್ರೆಂಡ್ಸಲ್ಲಿ 3-4 ಜನರಲ್ಲಿ ಸ್ವಲ್ಪ ಭಾಗವನ್ನು ನಾವು ನೆನಪಿಟ್ಕೊಂಡು ಅದನ್ನು ಕೊನೆಗೆ ವಾರ ಪೂರ್ತಿ ಯಾವುದೋ ಒಂದು ಕಡೆ ಸೇರಿಬಿಟ್ಟು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ. ಹೀಗೆ ನಾವು ಕಲಿತಿದ್ದು. ನನಗೆ ಅಷ್ಟಾಗಿ ಅದರಲ್ಲಿ ಸಂತೃಪ್ತಿ ಇರಲಿಲ್ಲ, ಯಾಕಂದರೆ ಅದು ಪರಿಪೂರ್ಣವಾಗಿ ಕಲಿಯೋದಕ್ಕೆ ಸಾಧ್ಯವಾಗಿಲ್ಲ, ಪರೀಕ್ಷಾ ದೃಷ್ಟಿಯಿಂದ ಮಾತ್ರ. ಆದರೆ ನನ್ನ ಮಕ್ಕಳನ್ನು ನಾನು ಇಬ್ಬರನ್ನು ಇಲ್ಲಿ 4 ವರ್ಷ 2 ತಿಂಗಳು ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದು ಸೇರಿಸುವಂತಹ ಸಂದರ್ಭದಲ್ಲಿ ಶ್ರೀಯುತ ಜನಾರ್ದನ್ ಸರ್ ಅವರು ಇಷ್ಟು ಪುಟ್ಟ ಮಕ್ಕಳಿಗೆ ಬೇಡವೇನೋ, ಅವರು ಇನ್ನೂ ಚಿಕ್ಕವರು, ನೋಡೋಣ, 1-2 ವಾರ ಇರಲಿ, ಆಮೇಲೆ ನೋಡೋಣ ಅಂದರು. ಮತ್ತು ಇದು ಸ್ವಲ್ಪ ಫಾಲೋ ಮಾಡ್ತಾ ಇದ್ದಿದ್ದು ನೋಡಿ ಆಯಿತು, ಸೇರಿಸಿ ಅಂದರು. ನಂಗೆ ಅತೀವವಾದ ಆನಂದ ಆಯಿತು. ಅಂದರೆ ನಾನು ಯಾವುದನ್ನು ಕಲಿಯೋಕ್ಕೆ ಸಾಧ್ಯವಾಗಿಲ್ವೋ ಪರಿಪೂರ್ಣವಾಗಿ, ಅದು ನನ್ನ ಮಕ್ಕಳು ಕಲಿತಿದ್ದಾರೆ, ಒಂದು ಉತ್ತಮವಾದ ಮಾರ್ಗದರ್ಶನದಲ್ಲಿ ಕಲಿತಿದ್ದಾರೆ ಅಂದಾಗ ನನಗೆ ಅತೀವವಾದ ಆನಂದ ಆಯಿತು. ಇವತ್ತು 6 ವರ್ಷ 19ನೇ ತಾರೀಕು ಬಂದರೆ ನನ್ನ ಮಕ್ಕಳು ಈ ನೃತ್ಯ ತರಗತಿಗೆ ಸೇರಿಕೊಂಡು 6 ವರ್ಷ ಆಯಿತು. ಉತ್ತಮವಾದ ಒಂದು ಮಾರ್ಗದರ್ಶನದಲ್ಲಿ ಅವರು ಕಲಿತಿದ್ದಾರೆ. ಮುಖ್ಯವಾಗಿ ಏನು ಅಂದರೆ, ಈ
ಈ ಕಲೆ ಅನ್ನುವಂಥದ್ದು ನಮಗೆ ಈ ಸಭಾಕಂಪನವನ್ನು ದೂರ ಮಾಡುತ್ತೆ. ಬಹಳ ಮುಖ್ಯವಾಗಿ ಸಭಾಕಂಪನವನ್ನು ದೂರ ಮಾಡೋದ್ರ ಜೊತೆಗೆ ನಮ್ಮಲ್ಲಿರುವ ಅಳುಕನ್ನು ಅಥವಾ ನಾನು ಹೇಗೋ, ನಾನು ಎಲ್ಲರ ಮುಂದೆ ನಿಂತ್ಕೊಳ್ಬಲ್ಲೆನಾ, ಅಥವಾ ನಾನು ಹೇಗೆ ಕಾಣಿಸ್ತೀನೋ, ಈ ಥರ ಒಂದು ನಮ್ಮಲ್ಲೇ ಅಳುಕನ್ನು ಅದು ದೂರ ಮಾಡುತ್ತೆ. ಹಾಗಾಗಿ ಇದು ನಮಗೆ ಗಟ್ಟಿತನವನ್ನು ಒದಗಿಸಿಕೊಡುತ್ತೆ. ಬಹಳಷ್ಟು ಜನ ನಾನು ನೋಡ್ತೇನೆ, ಕರ್ಕೊಂಡು ಬಂದು ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತಾರೆ. ಹಾಕ್ಬಿಟ್ಟು ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ವರೆಗೂ ಕಲಿಸ್ತಾರೆ. ನಂತರ 10ನೇ ತರಗತಿಗೆ ಬಂದ ತಕ್ಷಣ ಟೆಂತ್ ಅಂತ ಹೇಳಿ ಬಿಡಿಸ್ತಾರೆ, ಅಥವಾ PUC ಅಂತ ಬಿಡಿಸ್ತಾರೆ. ನಾನು ಪೋಷಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ, ಏನು ಅಂದರೆ, ನಿಮ್ಮ ಮುಂದೆ ನಾನೇ ಉದಾಹರಣೆ ಇದ್ದೀನಿ. ನಾನು 2nd PUC ಇದ್ದಾಗ ಸೀನಿಯರ್ ಎಕ್ಸಾಮ್ ಕಟ್ಟಿದ್ದೆ. 2nd PUC ಎಕ್ಸಾಮು, ಡ್ಯಾನ್ಸ್ ಸೀನಿಯರ್ ಎಕ್ಸಾಮು, ಜೊತೆಗೆ ಟೈಪ್ ರೈಟಿಂಗ್ 2, ಕನ್ನಡ ಇಂಗ್ಲೀಷ್ 2 ಟೈಪ್ ರೈಟಿಂಗ್ ಎಕ್ಸಾಮ್ ಒಟ್ಟೊಟ್ಟಿಗೆ ಇತ್ತು. ಅಷ್ಟನ್ನು ನಾನು ಉತ್ತಮವಾದ ಅಂಕಗಳೊಂದಿಗೆ ಉತ್ತೀರ್ಣನಾದೆ. ಇದು ಸಾಧ್ಯವಾಗಿದ್ದು ಯಾಕೆ ಅಂದರೆ ಡ್ಯಾನ್ಸಿಂದ. ನಾನು ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳಬಲ್ಲೆ. ನನಗೆ ಏಕಾಗ್ರತೆ ಸಾಧ್ಯವಾಗಿದ್ದು, ನನಗೆ ಮಾಡಬಲ್ಲೆ ಅಂತ ಧೈರ್ಯ ಕೊಟ್ಟಿದ್ದು ಭರತನಾಟ್ಯ. ಈ ಭರತನಾಟ್ಯ ಎಷ್ಟು ಒಂದು ಅಂದರೆ ಕಾನ್ಸಂಟ್ರೇಷನನ್ನು ಬಹಳ ತುಂಬ ಒಂದು ಫೋಕಸ್ ಮಾಡುತ್ತೆ, ಜೊತೆಗೆ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಎಲ್ಲದಕ್ಕೂ ಇದರಲ್ಲಿ ವ್ಯಾಯಾಮ ಇದೆ. ಕಣ್ಣಿಗಿದೆ, ತಲೆಗಿದೆ, ಹುಬ್ಬಿಗಿದೆ, ಅಂಗಾಂಗಗಳ ಪ್ರತಿಯೊಂದು ಅಂಗಕ್ಕೂ ವ್ಯಾಯಾಮ ಇದೆ. ಅಲ್ಲಿ ಯಥೋ ಹಸ್ತಸ್ತೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ ಭಾವಃ, ಯಥೋ ಭಾವ ತಥೋ ರಸಃ ಅಂತ ಒಂದು ಮಾತು. ಆ ಒಂದು ಇದರಲ್ಲಿ ನಮ್ಮ ಕೈ ಚಲನೆ ಎಲ್ಲೋ ಅಲ್ಲೇ ದೃಷ್ಟಿ ಹೋಗುತ್ತೆ. ಅದು ಒಂದು ಏಕಾಗ್ರತೆ ಸಾಧಿಸೋಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ನಮ್ಮ ಕೈ ಎಲ್ಲಿ ಹೋಗುತ್ತೋ ಅಲ್ಲಿ ಕಣ್ಣು ಹೋಗುತ್ತೆ ಅಂದರೆ ಅದು ಡ್ಯಾನ್ಸಲ್ಲಿ ಮಾತ್ರ. ಕೆಲವರು ಫೋನ್ನಲ್ಲಿ ಮಾತಾಡ್ತಿರ್ತಾರೆ, ಹೇಗೆ ಅಂದರೆ ಅವರೆಲ್ಲೋ ಇರೋರ ಹತ್ರ ಮಾತಾಡ್ತಿರ್ತಾರೆ, ಎಲ್ಲ ಕೈ ಕಾಲು ಎಲ್ಲ ಅಲ್ಲಾಡಿಸ್ತಾ ಮಾತಾಡ್ತಿರ್ತಾರೆ. ಅದಲ್ಲ, ಇಲ್ಲಿ ಒಂದು ಅದಕ್ಕೆ ಆದಂತಹ ಒಂದು ಚೌಕಟ್ಟು, ಚಂದದ ಚೌಕಟ್ಟು. ಕಣ್ಣು ಎಲ್ಲಿ ಹೋಗುತ್ತೋ ಭಾವನೆಯ ಜೊತೆಗೆ, ಸುಮ್ಮನೆ ಕಣ್ಣಲ್ಲಿ ಕೈ ಎಲ್ಲಿ ಹೋಗುತ್ತೋ ಕಣ್ಣಲ್ಲಿ ಹೋಗುತ್ತೆ ಅಲ್ಲ, ಭಾವನೆಯ ಜೊತೆಗೆ ಕರುಣಾರಸ ಇರ್ಬೋದು, ರೌದ್ರ ರಸ ಇರ್ಬೋದು, ಭೀಭತ್ಸ ರಸ ಇರ್ಬೋದು, ಎಲ್ಲ ರಸಗಳನ್ನು ದೇಹದ ಪ್ರತಿಯೊಂದು ಅಂಗವನ್ನು ತೊಡಗಿಸ್ಕೊಂಡು ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಬ್ಬ ಕಲಾಕಾರ ಪರಿಪೂರ್ಣವಾಗೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ. ಏಕಾಗ್ರತೆಯನ್ನು ಅದರಿಂದ ಅದು ಹೆಚ್ಚು ಮಾಡುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಬಹಳ ಮುಖ್ಯವಾಗಿದ್ದು ಅಂದರೆ, ಇಲ್ಲಿ ಡಾಕ್ಟರ್ ಪವಿತ್ರ ಮನೋವೈದ್ಯೆ ಶಿವಮೊಗ್ಗದವರು, ಅವರು ಸ್ವಲ್ಪ ದಿನಗಳ ಹಿಂದೆ ತಮ್ಮ ಸಂದರ್ಶನವೊಂದರಲ್ಲಿ ಹೇಳ್ತಾ ಇದ್ರು, ನನಗೆ ನನ್ನ ಈ ವೃತ್ತಿಯಲ್ಲಿ ಸಂಗೀತ ಬಹಳ ಒಂದು ಹೆಲ್ಪ್ ಮಾಡಿದೆ, ಸಹಕಾರಿಯಾಗಿದೆ, ನೃತ್ಯ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ತಾ ಇದ್ರು. ಹೇಗೆ ಅಂದರೆ, ಹೈಪರ್ ಆಕ್ಟಿವ್ ಅಂತ ಒಂದು ಸಮಸ್ಯೆ ಇರುವಂಥ ಮಕ್ಕಳನ್ನು ಇದರಲ್ಲಿ ತೊಡಗಿಸಿದ್ರೆ ಅವರ ಭಾವನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ, ಅವರ ಭಾವನೆಯನ್ನು ಒಂದು ಗತಿಯಲ್ಲಿ ತಗೊಂಡೋಗೋದಕ್ಕೆ ಈ ಒಂದು ಭರತನಾಟ್ಯ ಬಹಳ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅದನ್ನು ಕೇಳಿಸ್ಕೊಂಡಿದ್ದೆ. ಮತ್ತವರು ಒಂದು 15 ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಸಿಕ್ಕಿದಾಗ ಅದರ ಬಗ್ಗೆ ಅವ್ರ ಹತ್ರ ಕೇಳಿದೆ, ಮೇಡಮ್ ನಾನು ಸ್ವಲ್ಪ ಮಟ್ಟಿಗೆ ನಿಮ್ಮಷ್ಟೊಂದೇ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೇನೆ, ಭರತನಾಟ್ಯ ಹೇಗೆ ಸಾಧ್ಯವಾಗುತ್ತೆ ಈ ಮನೋವಿಜ್ಞಾನ ಕೇಳಿದಾಗ ಅವರು ಅದನ್ನು ಹೇಳಿದಂಥ ರೀತಿ ತುಂಬ ಚೆನ್ನಾಗಿತ್ತು. ಭಾವನೆಗಳನ್ನು ಎಷ್ಟು ಬೇಕೋ ಅಷ್ಟು ಒಂದು ಹದವಾದ ಮಿಳಿತದಲ್ಲಿ ಉಪಯೋಗಿಸುವಂತಹ ಒಂದು ಸಾಧನ ಭರತನಾಟ್ಯ ನೃತ್ಯ. ಆ ನೃತ್ಯ ಕಲಿತಂತಹ ವ್ಯಕ್ತಿ ಯಾವುದೇ ಭಾವನೆಯ ಮೇಲೆ ತನ್ನ ಹಿಡಿತವನ್ನು ಸಾಧಿಸಬಲ್ಲ. ಹಾಗಾಗಿ ಭರತನಾಟ್ಯ ನನಗೆ ಈ ಒಂದು ವೃತ್ತಿಯಲ್ಲಿ ಸಹಕಾರಿಯಾಗಿದೆ ಅಂತ ಅವರು ಹೇಳಿದರು. ಭಾಳ ತುಂಬ ಹೊತ್ತು ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ.
ಆದರೆ ಅವರ ಒಂದು ಮಾತು ನನಗೆ ಬಹಳ ಹಿತ ಹೌದು ಅನ್ನಿಸ್ತು. ಅಂದರೆ ನಾನು ಮತ್ತೊಮ್ಮೆ ಪೋಷಕರಲ್ಲಿ ಕೇಳ್ಕೊಳ್ತೇನೆ, ನಿಮ್ಮ ಮಕ್ಕಳನ್ನು 10ನೇ ತರಗತಿ SSLC ಅಥವಾ PUC ಬಂದ ತಕ್ಷಣ ದಯವಿಟ್ಟು ಬಿಡಿಸಬೇಡಿ. ಏನು ಇಡೀ ದಿನ ಮಕ್ಕಳೇನು ಪ್ರಾಕ್ಟೀಸ್ ಮಾಡಲ್ಲ. ಅರ್ಧ ಗಂಟೆ 24 ಗಂಟೆಗಳಲ್ಲಿ ಅರ್ಧ ಗಂಟೆ ನಿದ್ದೆಯನ್ನು ಕಡಿಮೆ ಮಾಡಿನೋ ಅಥವಾ ಅರ್ಧ ಗಂಟೆ ಮೊಬೈಲ್ ನೋಡೋದನ್ನು ಬಿಟ್ಟು ನೃತ್ಯವನ್ನು ಪ್ರಾಕ್ಟೀಸ್ ಮಾಡಲಿ. ಅದು ಅವರಿಗೆ ಓದೋದಕ್ಕೆ ಸಹಕಾರಿಯಾಗುತ್ತೆ, ಅವರ ಜ್ಞಾನವನ್ನು ಹೆಚ್ಚುಗೊಳಿಸೋದಕ್ಕೆ ಸಹಕಾರಿಯಾಗುತ್ತೆ, ಅವರ ಮನಸ್ಸನ್ನು ಬೇರೆಡೆಗೆ ತಗೊಂಡೋಗೋದಕ್ಕೆ ಅದು ಬಿಡೋದಿಲ್ಲ, ಬೇರೆ ಅನ್ಯ ಮಾರ್ಗವನ್ನು ಹಿಡಿಯೋದಕ್ಕೆ ಅದು ಬಿಡೋದಿಲ್ಲ. ಹಾಗಾಗಿ ನಾನು ಪೋಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇನ್ನೊಂದರೆ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಿದ್ದೀರಾ, ಇಲ್ಲಿ ಅಥವಾ ಎಲ್ಲೇ ನೀವು ನೃತ್ಯವನ್ನು ಕಲಿಸ್ತಾ ಇರಿ, ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಯಾಕಂದರೆ ಭರತನಾಟ್ಯ ಅನ್ನುವಂಥದ್ದು ಯಾವುದೇ ಕಲೆ ಅನ್ನುವಂಥದ್ದು ಎಲ್ಲರಿಗೂ ಒಲಿದು ಬರೋದಿಲ್ಲ. ಆ ಭರತನಾಟ್ಯಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ಚಿತ್ರಕಲೆಗೆ ಸೇರಿದ್ದಾರೆ, ಆ ಶಿಷ್ಯತ್ವವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಜನ್ಮದ ಸುಕೃತವೇ ಸರಿ, ಅಥವಾ ಅಪ್ಪ ಅಮ್ಮ ಮಾಡಿದಂತಹ ದೇವರ ತಲೆಗೆ ಏರಿಸಿದಂತಹ ಹೂವಿನಿಂದ ಪುಣ್ಯ ಲಭಿಸಿರುವಂಥದ್ದೇ ಸರಿ, ಅಂಥವ್ರಿಗೆ ಮಾತ್ರ ಆ ಭಾಗ್ಯ ಸಿಗುವಂಥದ್ದು. ಹಾಗಾಗಿ ಅಂತಹ ಭಾಗ್ಯವನ್ನು ಯಾವುದೋ ಒಂದು ಸಣ್ಣ ಕಾರಣ ಹೇಳಿ ದಯವಿಟ್ಟು ಮಕ್ಕಳಿಂದ ಕಿತ್ಕೊಳ್ಬೇಡಿ. ಅದರಲ್ಲಿ ಅವರು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ದಯವಿಟ್ಟು ಎಲ್ಲ ಪೋಷಕರು ನೀರೆರೆದು ಸಹಕಾರಿಯಾಗಿ ನಿಲ್ಲಿ. ಈ ಕಲೆ ನಮ್ಮದು, ಇದು ಎಷ್ಟು ಹೆಮ್ಮೆಯಿಂದ ಹೇಳ್ಕೋಬೇಕು. ಇಡೀ ವಿಶ್ವಕ್ಕೆ ಭರತನಾಟ್ಯವನ್ನು ಕೊಟ್ಟಂತಹ ದೇಶ ನಮ್ಮದು, ಯೋಗವನ್ನು ಕೊಟ್ಟಂತಹ ದೇಶ ನಮ್ಮದು, 2 ವಿಧದ ಸಂಗೀತವನ್ನು, ಉತ್ತರಾದಿ ಮತ್ತು ದಕ್ಷಿಣಾದಿ 2 ತರಹದ ಸಂಗೀತವನ್ನು ಕೊಟ್ಟಂತಹ ದೇಶ ನಮ್ಮದು, ಪ್ರಪಂಚಕ್ಕೆ ಗುರುವಾಗಿರುವಂತಹ ದೇಶ ನಮ್ಮದು. ಇಂತಹ ನಮ್ಮದೇ ಕಲೆಯನ್ನು ಇವತ್ತು ಸಂಸ್ಕೃತವನ್ನು ನಮಗೆ ಜರ್ಮನ್ನವರು ಹೇಳೋ ಹಾಗಾಗಿದೆ. ಹಾಗೆ ನಮ್ಮ ಈ ಭರತನಾಟ್ಯವನ್ನು ಯಾರೋ ಬಂದು ನಮಗೆ ಹೇಳೋ ಹಾಗೆ ಆಗಬಾರ್ದು. ಅದನ್ನು ನಾವು ನಮ್ಮದಾಗಿಸ್ಕೊಂಡು ಅದನ್ನು ಪೋಷಿಸಬೇಕು, ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳ್ತಾ ನಾನು ಇಲ್ಲಿ ಮಾತಾಡೋದಕ್ಕೆ ತುಂಬ ಚಿಕ್ಕವಳು, ಅಂದರೆ ಜ್ಞಾನದಲ್ಲಿ ಬಹಳ ಚಿಕ್ಕವಳು, ದೊಡ್ಡ ದೊಡ್ಡ ವಿದ್ವಾಂಸರಿದ್ದೀರಾ, ನನಗೆ ತಿಳಿದ ಒಂದೆರಡು ಮಾತನಾಡಿದ್ದೇನೆ. ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ, ಯಾವುದಾದ್ರೂ ಮನಸ್ಸಿಗೆ ನೋವಾಗೋ ಹಾಗಿದ್ರೆ, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಇಲ್ಲಿ ಕುಳಿತಂತಹ ಉದಾತ್ತ ಮನೋಭಾವದ ಸಭಿಕರು ಅದನ್ನು ಕ್ಷಮಿಸಿಬಿಟ್ಟು ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.